ನಮಸ್ಕಾರ ಸ್ನೇಹಿತರೆ. ಶಿವಮಹಾಪುರಾಣದ 3ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ನಾವು ಶಿವಲಿಂಗಾರ್ಚನೆಯ ಮಹಿಮೆ ಬಗ್ಗೆ ತಿಳಿದುಕೊಳ್ಳೋಣ. ಸೂತರು ಯಾವ ಕಾಲದಲ್ಲಿಯೇ ಆಗಲಿ ಸೂಕ್ಷ್ಮದಲ್ಲಿ ಮೋಕ್ಷವು ಲಭಿಸುವುದಕ್ಕೆ ಮತ್ತೊಂದು ಮಾರ್ಗವೂ ಸಹ ಇದೆ. ಅದೇ ಶಿವಲಿಂಗಾರ್ಚನೆ. ಆ ಪರಮೇಶ್ವರನನ್ನು ಲಿಂಗವನ್ನಾಗಿ ಭಾವಿಸಿ ಕರಪೀಠದಲ್ಲಾಗಲಿ, ಮನೆಯಲ್ಲಿ ದೇವಾರ್ಚನೆಯ ಪೀಠದಲ್ಲಾಗಲಿ, ಯಾವುದಾದರೂ ಒಂದು ಪ್ರತ್ಯೇಕ ಮಂದಿರದಲ್ಲಾಗಲಿ, ಪುಣ್ಯಕ್ಷೇತ್ರದಲ್ಲಾಗಲಿ ಪ್ರತಿನಿತ್ಯವೂ ಆರಾಧಿಸುವವರಿಗೆ ತಪ್ಪದೇ ಮುಕ್ತಿಯು ಲಭಿಸುತ್ತದೆ. ಧ್ಯಾನ, ಆವಾಹನೆ, ಆಸನ, ಪಾದ್ಯ, ಅರ್ಘ್ಯ, ಅಚಮನೀಯ, ಅಭಿಷೇಕ, ವಸ್ತ್ರ, ಭಸ್ಮ, ಗಂಧ, ಅಕ್ಷತೆ, ಪುಷ್ಪ, ಬಿಲ್ವ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ಮಹಾನಿರಾಜನ, ಮಂತ್ರಪುಷ್ಪ, ನಮಸ್ಕಾರ, ಪ್ರಾರ್ಥನೆ ಇವುಗಳನ್ನೇ ಏಕಚಿತ್ತ ಉಪಚಾರಗಳೊಂದಿಗೆ ಅರ್ಪಿಸಬೇಕು. ಛತ್ರಿ, ಚಾಮರ, ತಾಳಪತ್ರ, ಕನ್ನಡಿ, ಗಂಟೆ, ಶಂಖ, ಗೀತೆ, ನೃತ್ಯ, ಪ್ರದಕ್ಷಿಣೆಗಳಂತಹ ರಾಜೋಪಚಾರಗಳು ಸಹ ಆಚರಿಸಿದ್ದೇ ಆದರೆ ಮತ್ತಷ್ಟು ಉತ್ತಮ. ಈ ರೀತಿ ಪ್ರತಿದಿನವೂ ಶಿವಪರವಾಗಿ ಲಿಂಗಾರಾಧನೆ ಮಾಡುವವರು ತಪ್ಪದೆ ಮುಕ್ತಿಗಳಾಗುವರು. ಲಿಂಗಾರಾಧನೆಯನ್ನು ಮಾಡದೇ ಇರುವವರು ನಾಗಭೂಷಣ, ನೀಲಕಂಠ, ವ್ಯಾಘ್ರುಂಬರ, ಪಾಲನೇತ್ರ, ಚಂದ್ರಶೇಖರಾದಿ ಸರ್ವೋನ್ನತ ತತ್ವಗಳಿಂದಲೂ ಕೂಡಿದ ಶಿವಮೂರ್ತಿಯನ್ನು ಪೂಜಿಸಿದರೂ ಸಹ ಸತ್ಫಲಿತವನ್ನೇ ಹೊಂದುತ್ತಾರೆ. ಶಿವನೊಬ್ಬನೇ ನಿಷ್ಕಲತ್ವದಿಂದ ಲಿಂಗವಾಗಿಯೂ ಸಕಲತ್ವದಿಂದ ಮೂರ್ತಿಯಾಗಿಯೂ ಆರಾಧಿಸಲ್ಪಡುತ್ತಾನೆ. ಉಳಿದ ದೇವತೆಗಳೆಲ್ಲರೂ ಮೂರ್ತಿಯಾಗಿಯೂ ಸಕಾರ ರೂಪವಾಗಿಯೇ ಹೊರತು ಪರತತ್ವವಾದ ನಿರಾಕಾರತೆಯನ್ನು ಹೊಂದಲಾಗದೆ ಹೋದರು. ನಮಗೆ ಶಿವನೇ ಸರ್ವೇಶ್ವರನೆನ್ನುವುದಕ್ಕೆ ಇದೇ ಆಧಾರ ಎಂದನು. ಅದನ್ನು ಕೇಳಿದ ಮುನಿಗಳು ಮತ್ತೆ ಈ ರೀತಿ ಪ್ರಶ್ನಿಸಿದರು. ನೀವು ಹೇಳುತ್ತಿರುವುದು ತುಂಬಾ ಆಶ್ಚರ್ಯಕರವಾಗಿದೆ. ಪರಬ್ರಹ್ಮನಾದ ಆ ಶಿವನು ಸಕಲ ನಿಷ್ಕಳ ರೂಪಗಳೆರಡನ್ನು ಏಕೆ ಪಡೆದನು? ಆ ವಿಷಯವನ್ನು ತಿಳಿಸಿ ಎಂದರು. ಆಗ ಸೂತರು, ಹಿಂದೆ ಮಾರ್ಕಂಡೇಯನು ಇದೇ ಪ್ರಶ್ನೆಯನ್ನು ಕೇಳಲು ಅದಕ್ಕೆ ನಂದಿಕೇಶ್ವರನು ಹೇಳಿದ ಉತ್ತರವನ್ನೇ ನಿಮಗೂ ಹೇಳುತ್ತೇನೆ ಕೇಳಿ. ಸೃಷ್ಟಿಯ ಆರಂಭದ ಸಮಯದಲ್ಲಿ 5 ಮುಖಗಳೊಂದಿಗೆ ಸುತ್ತುತ್ತಿದ್ದ ಬ್ರಹ್ಮನು ವಿಷ್ಣುವಿನ ಬಳಿಗೆ ಬಂದನು. ತುಂಬಾ ಸುಂದರನಾದ ವಿಷ್ಣುವರ್ಮ ಮತ್ತಷ್ಟು ಜಗನ್ಮೋಹಕನಾಗಿ ನಿದ್ರಿಸುತ್ತಿದ್ದನು. ಶೇಷಪಾನ್ಪುವಿನ ಮೇಲೆ ಪಾರಿಷಾದಿಗಳೆಲ್ಲರೂ ಯುಕ್ತವಾದ ರೀತಿಯಲ್ಲಿ ಉಪಚರ್ಯೆಗಳನ್ನು ಮಾಡುತ್ತಿದ್ದಾರೆ. ತಾನು ಆರಂಭಿಸಿದ ಸೃಷ್ಟಿಯು ನಿರಾತಂಕವಾಗಿ ನಡೆಯುತ್ತಿದ್ದಂತಹ ಸೂಚನೆಯಿಂದ ಬ್ರಹ್ಮನು ಸ್ವಲ್ಪ ಮಟ್ಟಿಗೆ ಅಹಂಕಾರದೊಂದಿಗೆ ಇದ್ದನು. ಅಹಂ ಹುಟ್ಟುವುದಕ್ಕೂ ಮೊದಲೇ ಶಿವಮಾಯೆಯು ಆಕ್ರಮಿಸುತ್ತದೆ. ಹಾಗೆಯೇ ಬ್ರಹ್ಮನಿಗೂ ಆಯಿತು. ಆ ಶಿವಮಾಯೆಯಲ್ಲಿ ಬಿದ್ದು ಅಹಮ್ಮನ್ನು ಹೆಚ್ಚಿಸಿಕೊಂಡನು. ಏನಯ್ಯ ಚತುರ್ಭುಜನೇ, ಸೃಷ್ಟಿಕರ್ತನೇ ಆದ ನಾನು ಬಂದರೆ ನನ್ನನ್ನು ಲೆಕ್ಕಿಸದೆ ಎದ್ದು ಬಂದು ಮರ್ಯಾದೆ ಕೊಡದೆ ನಿದ್ರಿಸುತ್ತಿದ್ದೀಯಾ? ಎಲ್ಲರಿಗೂ ನಾನೇ ತಂದೆ, ನಾನೇ ಗುರು. ಈಗಲಾದರೂ ಬುದ್ಧಿಯನ್ನು ತಂದುಕೊಂಡು ಎದ್ದು ಬಂದು ನನ್ನನ್ನು ಗೌರವಿಸು. ಅತಿಥಿ ಮರ್ಯಾದೆಯನ್ನು ಮಾಡಲಾರದವರಿಗೆ ಪ್ರಾಯಶ್ಚಿತ್ತವನ್ನು ವಿಧಿಸಲಾಗುತ್ತದೆ ಗೊತ್ತೇ ಎಂದನು. ಮಹಾವಿಷ್ಣುವಿಗೆ ಸಿಟ್ಟು ಬಂದಿತು. ತನ್ನ ನಾಭಿಯಿಂದ ಬೆಳೆದ ತಾವರೆ ಹೂವಿನಿಂದ ಹುಟ್ಟಿದವನಾಗಿದ್ದು ತನ್ನನ್ನು ಈ ರೀತಿ ನಿರ್ಲಕ್ಷಿಸುವುದು, ತಾನೇ ತಂದೆ ಎಂದು ಹೇಳುವುದು ವಿಷ್ಣುವಿಗೆ ಇಷ್ಟವಾಗಲಿಲ್ಲ. ಆದರೂ ಸ್ಥಿತಿಕರ್ತನಲ್ಲವೇ? ಆದ್ದರಿಂದ ಮೇಲ್ನೋಟಕ್ಕೆ ಮಾತ್ರ ನಗು ನಗುತ್ತಾ, ಬ್ರಹ್ಮದೇವ ನಿನಗೆ ಸ್ವಸ್ಥತೆಯುಂಟಾಗಲಿ ಎನ್ನುತ್ತಲೇ ಬ್ರಹ್ಮನಿಗಿಂತಲೂ ತನ್ನ ಅಧಿಕತ್ಯವನ್ನು ಹೇಳತೊಡಗಿದನು. ಯಾವಾಗ ಆತ್ಮಸ್ತುತಿ ಮಾಡುವುದನ್ನು ಆರಂಭಿಸಿದನೋ ಆಗಲೇ ವಿಷ್ಣುವನ್ನು ಮಾಯೆಯು ಆಕ್ರಮಿಸಿತು. ಬ್ರಹ್ಮ ವಿಷ್ಣುಗಳಿಬ್ಬರೂ ಶಿವಮಾಯೆಯಲ್ಲಿ ಮುಳುಗಿದರು. ತಾನೇ ಹೆಚ್ಚು, ನಾನೇ ಹೆಚ್ಚು ಎಂದು ವಾದ ಮಾಡುತ್ತಾ ನಾನೇ ಸರ್ವಶ್ರೇಷ್ಠನು, ನಾನೇ ಸರ್ವೇಶ್ವರನು ಎಂದು ವಾದಿಸುತ್ತಾ ಕೊನೆಗೆ ಯುದ್ಧಕ್ಕಿಳಿದರು. ವಿಷ್ಣು ಗಣಗಳು ಬ್ರಹ್ಮಗಣಗಳು ರಣಬೇರಿಯನ್ನು ಮೊಳಗಿಸಿದವು. ದೇವಗಣರು ದಿವ್ಯರ್ಷಿ ಗಣಗಳು ಊರ್ಧ್ವಲೋಕದಿಂದ ಈ ಊಹಿಸಲಾರದ ಕದನವನ್ನು ನೋಡಲು ಹೊರಟರು. ಯುದ್ಧದ ಸ್ಥಾಯಿಯು ಪ್ರಳಯ ಸ್ಥಾಯಿಗೆ ತಲುಪಿತು. ಅದಕ್ಕೆ ಪರಾಕಾಷ್ಠವಾಗಿ ವಿಷ್ಣು ಮಾಹೇಶ್ವರಾಸ್ತ್ರವನ್ನು ಪ್ರಯೋಗಿಸಿದನು. ಬ್ರಹ್ಮನು ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿದನು.
ಲೋಕಭೀಕರವಾದ ಈ ಯುದ್ಧ ಪ್ರಭಾವಕ್ಕೆ ದೇವತೆಗಳೆಲ್ಲರೂ ನಿಬ್ಬೆರಗಾದರು. ಶಿವ ಶಿವ ಎನ್ನುತ್ತಾ ಋಷಿ ದೇವಗಣರೆಲ್ಲರೂ ಕೈಲಾಸವನ್ನು ತಲುಪಿ ಮಹೇಶ್ವರನನ್ನು ಶರಣು ಬೇಡಿದರು. ಸರ್ವಶಕ್ತಿಮಯನು ಸದಾಶಿವನು ಅವರನ್ನು ಸಮಾಧಾನಪಡಿಸಿ ಅಭಯವನ್ನು ಕೊಟ್ಟನು. ತಕ್ಷಣವೇ ಅಲ್ಲಿಂದ ಮಾಯವಾದನು. ಮಹೇಶ್ವರ ಪಾಶುಪತಾಸ್ತ್ರಗಳೊಂದಿಗೆ ಯುದ್ಧ ಮಾಡುತ್ತಿದ್ದ ಬ್ರಹ್ಮ ವಿಷ್ಣುವರ ನಡುವೆ ಅಗ್ನಿಸ್ತಂಭವಾಗಿ ಆವಿರ್ಭವಿಸಿದನು. ಮಾಧವನು ಪ್ರಯೋಗಿಸಿದ ಮಹೇಶ್ವರಾಸ್ತ್ರವು ಪಂಕಜಾನನು ಪ್ರಯೋಗಿಸಿದ ಪಾಶುಪತಾಸ್ತ್ರಗಳನ್ನು ಎರಡೂ ಸಹ ಆ ಅಗ್ನಿಸ್ತಂಭದಲ್ಲಿ ವಿಲೀನವಾದವು. ಆದಿ ಅಂತ್ಯಗಳು ತಿಳಿಯದಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಂತಹ ಈ ಉದ್ದನೆಯ ತೇಜಸ್ಸಿಗೆ ನಿಬ್ಬೆರಗಾದಂತೆ ಆ ಮಹಾತೇಜದ ಮುಂದೆ ಎಲ್ಲರೂ ತಮ್ಮ ತೇಜಸ್ಸನ್ನು ಕಳೆದುಕೊಂಡರು. ಬ್ರಹ್ಮ ವಿಷ್ಣುರವರು ಅವರವರ ಅಹಮನ್ನು ಬಿಟ್ಟು ಆಶ್ಚರ್ಯಪಟ್ಟರು. ಇದಕ್ಕೂ ಮುಂಚೆ ಎಂದು ಕಾಣದ ಕೇಳದ ವಿನೂತ ತೇಜಸ್ಸು ಇನ್ನೆಂಬುದು ಅವರಿಗೆ ತಿಳಿಯಲಿಲ್ಲ. ಇದನ್ನು ಅವರು ಸೃಷ್ಟಿಸಿರುವಂತಹದಲ್ಲ, ಅವರು ತಿಳಿಯದೇ ಇರುವಂತಹುದೂ ಅಲ್ಲ. ಕೂಡಲೇ ಅವರಿಬ್ಬರು ಅದರ ಆದಿ ಅಂತ್ಯಗಳನ್ನು ತಿಳಿದುಕೊಳ್ಳಲು ಹೊರಟರು. ಅವರ ಆದಿಯನ್ನು ತಿಳಿದುಕೊಳ್ಳುವುದಕ್ಕೆಂದು ಶ್ರೀ ಮಹಾವಿಷ್ಣು ಶ್ವೇತವರಾಹ ರೂಪದಲ್ಲಿ ಪಾತಾಳವನ್ನು ಸೀಳಿಕೊಂಡು ಹೋದನು. ಆ ತೇಜದ ತುದಿಯನ್ನು ನೋಡಲಿಕ್ಕೆಂದು ಬ್ರಹ್ಮನು ಹಂಸದ ರೂಪದಲ್ಲಿ ಊರ್ಧ್ವಲೋಕದೆಡೆಗೆ ಪಯಣಿಸಿದನು. ಎಷ್ಟು ಪಾತಾಳಕ್ಕೋದರೂ ಅದರ ಆದಿಯು ಸಿಗದೆ ಹೋಯಿತು. ಆದಿನಾರಾಯಣನು ಸುಸ್ತಾಗಿ ತನ್ನಿಂದಾಗುವುದಿಲ್ಲವೆಂದು ಹಿಂದಿರುಗಿ ಯುದ್ಧ ಸ್ಥಳಕ್ಕೆ ವಾಪಸ್ಸು ಬಂದನು. ಬ್ರಹ್ಮನಿಗೂ ಸಹ ಎಷ್ಟೇ ಮೇಲಕ್ಕೆ ಹೋದರೂ ಅದರ ತುದಿಯು ಕಾಣಿಸಲೇ ಇಲ್ಲ. ಆದರೆ ಸರಿಯಾಗಿ ಅದೇ ಸಮಯಕ್ಕೆ ಶಿವ ತೇಜಸ್ತಂಭಾಗ್ರದಿಂದ ಒಂದು ಸಂಪಿಗೆಯ ಹೂವು ಕೆಳಗೆ ಜಾರಿ ಬೀಳುತ್ತಿರುವುದು ಬ್ರಹ್ಮನಿಗೆ ಕಾಣಿಸಿತು. ಬ್ರಹ್ಮನ್ ಅದನ್ನು ತಡೆ ಹಿಡಿದನು. ತನ್ನ ಅನ್ವೇಷಣೆಯ ಬಗ್ಗೆ ವಿವರಿಸಿದನು. ಈ ದಿವ್ಯ ತೇಜಸ್ಸಿನ ತುದಿಯು ನಿನಗೆ ಗೊತ್ತೇ ಎಂದು ಬ್ರಹ್ಮನು ಸಂಪಿಗೆಯನ್ನು ಕೇಳಿದನು. ಅದಕ್ಕೆ ಆ ಸಂಪಿಗೆ ಹೂವು ಮುಗುಳ್ನಗೆಯನ್ನು ನಕ್ಕು, ನಾನು ಬರುತ್ತಿರುವುದು ಅಲ್ಲಿಂದ. ಕಾಲಮಾನದ ರೀತ್ಯ ನಾನು ಅಲ್ಲಿಂದ ಜಾರಿ ಬಿದ್ದು ತುಂಬಾ ಯುಗಗಳಾಗಿವೆ. ಈಗ್ಗೆ ಇಲ್ಲಿಗೆ ತಲುಪಿದೆನು. ಈ ನಡುವೆ ಈ ಸ್ತಂಭವು ಇನ್ನೆಷ್ಟು ಬೆಳೆದಿದೆ ಎಂಬುದು ಗೊತ್ತಿಲ್ಲ. ನನ್ನ ಮಾತನ್ನು ಕೇಳು. ಇದರ ಅಗ್ರ ತುದಿಯನ್ನು ತಲುಪುವುದಕ್ಕೆ ನಿನಗೆ ಸಾಧ್ಯವಾಗುವುದಿಲ್ಲ ಎಂದಿತು. ಬ್ರಹ್ಮನು ಆಶ್ಚರ್ಯಪಟ್ಟನು. ಇದರ ತುದಿಯನ್ನು ಕಾಣದೆ ಹೋದರೆ ನಾನು ವಿಷ್ಣುವಿನ ಮುಂದೆ ಕೀಳಾಗಬೇಕಾಗುತ್ತದೆ ಅಥವಾ ವಿಷ್ಣುವಿಗೆ ಸಮಾನನಾಗಬೇಕಾಗುತ್ತದೆ. ಅದು ನನಗೆ ಇಷ್ಟವಿಲ್ಲ. ನಾನು ವಿಷ್ಣುವಿಗಿಂತಲೂ ದೊಡ್ಡವನೆಂದು ಅನಿಸಿಕೊಳ್ಳಬೇಕು ಎಂದುಕೊಂಡನು. ಕೂಡಲೇ ಅವನಿಗೆ ಒಂದು ಆಲೋಚನೆಯು ಹೊಳೆಯಿತು. ಕೂಡಲೇ ಸಂಪಿಗೆಯೊಂದಿಗೆ, ಎಲೈ ಸಂಪಿಗೆಯೇ, ನೀನು ನನಗೊಂದು ಉಪಕಾರವನ್ನು ಮಾಡಬೇಕು. ನಾವಿಬ್ಬರು ವಿಷ್ಣುವಿನ ಬಳಿಗೆ ಹೋಗೋಣ. ನಾನು ಈ ಸ್ತಂಭದ ತುದಿಯನ್ನು ದರ್ಶಿಸಿದೆನೆಂದು ಹೇಳುತ್ತೇನೆ. ಅದಕ್ಕೆ ನೀನು ನಿಜವೇ ಎಂದು ಸಾಕ್ಷಿಯನ್ನು ಹೇಳಬೇಕು ಎಂದು ಬೇಡಿಕೊಂಡನು. ಅದಕ್ಕೆ ಸಂಪಿಗೆಯು ಸರಿ ಎಂದಿತು. ಕೇತಕಿ ಬ್ರಹ್ಮರಿಬ್ಬರು ರಣಸ್ಥಳವನ್ನು ತಲುಪಿದರು. ಅಲ್ಲಿಗೆ ವಿಷ್ಣುವು ಬಂದನು. ಆಗ ಬ್ರಹ್ಮನು ವಿಷ್ಣುವಿನೊಂದಿಗೆ ಈ ದಿವ್ಯ ತೇಜಸ್ಸನ್ನುಳ್ಳ ಸ್ತಂಭದ ತುದಿಯನ್ನು ನೋಡಿದೆನೆಂದು ಅದಕ್ಕೆ ಈ ಸಂಪಿಗೆ ಸಾಕ್ಷಿ ಎಂದು ಹೇಳಿದನು. ಆಗ ಸಂಪಿಗೆಯು ಹೌದು ಎಂದು ಸುಳ್ಳು ಸಾಕ್ಷಿಯನ್ನು ಹೇಳಿತು. ವಿಷ್ಣು ನಿಟ್ಟುಸಿರು ಬಿಟ್ಟು, ನಾನು ಇದರ ಆದಿಯನ್ನು ನೋಡಲಾಗದೆ ಹೋದೆನು, ಆದ್ದರಿಂದ ನಾನು ಸೋತೆನು ಎಂದು ಸೋಲನ್ನು ಒಪ್ಪಿಕೊಂಡನು. ಈಗ ವಿಷ್ಣುವನ್ನು ಶಿವನು ಅನುಗ್ರಹಿಸುವುದರ ಬಗ್ಗೆ ತಿಳಿದುಕೊಳ್ಳೋಣ. ವಿಷ್ಣುವಿನಲ್ಲಿನ ಅಹಂ ನಾಶವಾಗುತ್ತಲೇ ಅವನನ್ನು ಆವರಿಸಿದ ಶಿವಮಾಯೆಯು ತೊಲಗಿ ಹೋಯಿತು. ಅಹಂಕಾರಪೂರಿತನಾದ ತನ್ನ ವರ್ತನೆಗೆ ಪಶ್ಚಾತ್ತಾಪ ಪಟ್ಟನು. ಚಿತ್ತ ಸಂಯಮದಿಂದ ಶಿವ ಶಿವ ಎಂದು ನೆನೆದನು. ಕೂಡಲೇ ನಿಷ್ಕಲವಾದ ಅಗ್ನಿಸ್ತಂಭದಿಂದ ಸಕಲವಾದ ಮೂರ್ತಿತ್ವದೊಂದಿಗೆ ಶಿವನು ಪ್ರತ್ಯಕ್ಷನಾದನು. ತಲೆಯಲ್ಲಿ ಚಂದ್ರನನ್ನು, ಹಣೆಯಲ್ಲಿ ಕಣ್ಣು, ನೀಲಕಂಠ ನಾಗಾಭರಣಗಳು, ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಅಭಯ ಹಸ್ತದ ಮುದ್ರೆ, ವ್ಯಾಘ್ರಂಬರರೊಂದಿಗೆ ಆತನು ಸಾಕ್ಷಾತ್ಕರಿಸಿದನು. ಕಣ್ಣ ಮುಂದೆ ನಿಂತಿದ್ದ ಸಕಾರ ಮೂರ್ತಿಯಾದ ಶ್ರೀಕಂಠೇಶ್ವರನನ್ನು ವಿಷ್ಣು ವೀಕ್ಷಿಸಿದನು. ಭಕ್ತ ಸಂಭರಿತ ಮಾನಸದೊಂದಿಗೆ ಸಂತೋಷಭರಿತದಿಂದ ಶಿವನನ್ನು ಸ್ತುತಿಸಿದನು. ಸ್ವಚ್ಛ ಸ್ಫಟಿಕ ನಾಭ ಸಾಂಬ ಶಿವನು
ಇಂದ್ರ ನೀಲಾಭನಾದ ಶ್ರೀಹರಿಗೆ ಅಭಯವನ್ನು ಕೊಟ್ಟನು. ನಾರಾಯಣ, ನೀನು ಸಹ ಒಂದು ಸಣ್ಣ ಸುಳ್ಳನ್ನು ಹೇಳಿದ್ದರೆ ಬ್ರಹ್ಮನಿಗಿಂತಲೂ ನೀನೇ ಅಧಿಕ್ಯನೆಂದು ಚಲಾವಣೆಯಾಗುತ್ತಿದೆ. ಆದರೂ ನೀನು ಅಸತ್ಯವನ್ನು ಆಡಲಿಲ್ಲ. ನಿನ್ನ ಸತ್ಯದಂತೆಯೇ ನಾನು ಮೆಚ್ಚಿಕೊಂಡೆನು. ಸತ್ಯವೇ ಶಾಶ್ವತವಾದದ್ದು. ಯಾರು ಸತ್ಯವನ್ನು ಆಶ್ರಯಿಸುವರೋ ಅವರೇ ಶಾಶ್ವತರಾದವರು. ಇನ್ನು ಮುಂದೆ ಊರ್ಧ್ವ ಮಧ್ಯಮ ಅಧೋಲೋಕಗಳಲ್ಲಿಯೂ ಸಹ ನೀನು ನನಗೆ ಸಮಾನವಾದ ಪೂಜಿಸಲ್ಪಡುತ್ತೀಯ. ನನ್ನಂತೆಯೇ ನಿನಗೂ ಕ್ಷೇತ್ರ ಆಲಯಗಳು ಏರ್ಪಡುತ್ತವೆ, ಪೂಜೆಗಳು ಉತ್ಸವಗಳೆಲ್ಲವೂ ಲಭಿಸುತ್ತವೆ. ಲೌಕಿಕ ಜಗತ್ತಿನಲ್ಲಿ ನನ್ನಂತೆಯೇ ಆರಾಧಿಸಲ್ಪಡುತ್ತೀಯ ಎಂದು ಆಶೀರ್ವದಿಸಿದನು, ವರಗಳನ್ನು ಪ್ರಸಾದಿಸಿದನು. ಮುಂದಿನ ಕಥೆಗಳನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.